भूत जुड़ासी भूख खिंचासी पिरी पिरी किरी किरी बैंग 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 ಹೆಂಡ್ರ ಮಾತು ಕೇಳೋ ಗಂಡ ಮಾಡೋದೆಲ್ಲ ದಂಡ ರಾಂಗ್ 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 ಎಡಬಿಡಂಗಿ ಈ ಅರ್ಧಾಂಗಿ ಅಂಡಾಯಿಗಳಿಗೆ ಕೋಡಂಗಿ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಸ್ವಂತ ಬುದ್ಧಿ ಇಲ್ವೇ ಇಲ್ಲ ಹೇಳಿದ ಮಾತು ಕೇಳೋದಿಲ್ಲ ಏನು ಮಾಡಕೋಗಿ ಏನು ಮಾಡುತ್ತಾಳೆ ಇದರಿಂದಾಗಿ ಗಂಡನಿಗೆ ದಿವಸಗೊಳೆ ತಲೆ ಕೆಟ್ಟು ಎಡಪಟ್ಟು ಮಾಡುತ್ತಾನೆ ಎಟ್ಮೇಲೆ ಎಡು ತಿನ್ನುತ್ತಾನೆ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಸಾರ್ ನಮಸ್ಕಾರ ಸಾರ್, ನೀವು ಮದ್ವೆ ಬ್ರೋಕರ್ ಮಾದೇವಣ್ಣ ಅಲ್ವಾ ಸಾರ್? ಹೌದ್ರಿ, ಯಾರಿಗೆ ಮದುವೆ ಮಾಡಿಸ್ಬೇಕು? ನಂಗೇನೆ ಸಾರ್, ಮುಂದಿನ ವರ್ಷ ಮದ್ವೆ ಆಗದ ಅಂತ ಅನ್ಕೊಂಡಿದ್ದೀನಿ. ಹುಡುಗಿರ್ ಸಿಗ್ತಾರ ಸಾರ್? ಹುಡುಗಿರ್ ಸಿಗಲ್ಲ, ನಾವು ಹುಡುಕ್ಬೇಕು. ಅಲ್ಲಿ ನೋಡು, ಪೂಜೆ ಮಾಡ್ತಿದ್ದಾಳ, ಹೆಸರು ಗಜಗಾಮಿನಿ. ಸಾರ್ ಈ ಹೆಸರಿಗೆ ತಕ್ಕಂಗೆ ಅವರಲ್ಲ ಸಾರ್. ವಯಸ್ಸು 35, ಮದ್ವೆ ಆಗ್ತೀಯಾ? ಸಾರ್ ನಂಗೆ ಇನ್ನು 25, ಅವ್ರು 35 ಅಂದ್ರೆ ಹೆಂಗಾಗುತ್ತೆ ಸಾರ್? 10 ವರ್ಷ ಆದ್ಮೇಲೆ ಬಾ, ಆಗ ನಿನ್ಗೂ 35 ಅವಳಿಗೂ 35, ಏಜು ಮ್ಯಾಚ್ ಆಗುತ್ತೆ. 10 ವರ್ಷ ಕಳ್ಕೊ ಬಂದ್ರೆ ನಂಗೆ 35, ಅವ್ರಿಗೆ 45 ಆಗೋಕಿಲ್ವಾ ಸಾರ್? ಹೆಂಗಸರು ಏಜು ಬೆಳೆಯೋಲ್ಲ, ಸ್ಟ್ರಕ್ ಆಗ್ಬಿಟ್ಟಿರುತ್ತೆ. ಹಂಗಂತೀರ ಸಾರ್? ಇದು ಯಾಕೋ ನಂಗೆ ಒಂದು ಅರ್ಥ ಆಯ್ತಲ್ಲ, ನಮ್ಮ ಅಪ್ಪ ನಮ್ಮ ಅವ್ನ್ ಕೇಳ್ಕೊಂಡ್ ಬರ್ತೀನಿ ಸಾರ್. ಕಳ್ಸ್ಕೊ. ಏ ಮಾದೇವ, ಏನಪ್ಪ ಇದು? ದಿನ ಈ ದೇವಸ್ಥಾನಕ್ಕೆ ಬರ್ತೀನಿ, ಆ ಕಲ್ ದೇವ್ರ ನಮಸ್ಕಾರ ಮಾಡ್ತೀನಿ, ಹೂ ಇಡ್ತೀನಿ, ಕುಂಕುಮ ಇಡ್ತೀನಿ, ಎಲ್ಲ ಮಾಡ್ತೀನಿ, ಒಂದ್ ಗಂಡು ಸಿಗ್ಲಿಲ್ಲ. ಪೂಜೆ ಮಾಡ್ಬೇಕಾದ್ರೆ ಶ್ರದ್ಧೆ ಭಕ್ತಿ ಮುಖ್ಯ. ನೀನ್ ಹೀಗೆ ಪೂಜೆ ಮಾಡ್ತಾ ಇದ್ರೆ ಒಬ್ಬ ನಿನ್ನ ನೋಡ್ತಾನೆ, ಮದ್ವೆ ಆಗ್ತಾನೆ. ಈಗ ತಾನೆ ಒಬ್ಬ ಹುಡುಗ ಬಂದಿದ್ದ, ನೋಡಲಿ. ಏ ಹುಡ್ಗ, ನನ್ ಮದ್ವೆ ಮಾಡ್ಕೊಂತೀಯ? ಅಮ್ಮ ತಾಯಿ, ನಿನ್ ಕೈಲಿ ಏನಾದ್ರು ಸಿಕ್ಬಿಟ್ರೆ ಮಿಕ್ಸಿಗೆ ಹಾಕಿ ರುಬ್ಬಿ ಜ್ಯೂಸ್ ಕುಡ್ದಂಗ್ ಕುಡ್ದು ಬಿಡ್ತೀಯ ಅಮ್ಮ. ಇವಳಿಗೆ ಯಾರನ್ನಾದ್ರೂ ಗಂಟು ಹಾಕ್ಲೇಬೇಕು. ಇವಳು ಕಾಟ ತಡೆಯೋಕೆ ಆಗ್ತಾ ಇಲ್ಲ. ನಾಗರಿಕಲ್ ಪೂಜೆ ಮಾಡಿಸಿದ್ದಾಯ್ತು, ಈಗ ಮುಂದೇನ್ ಮಾಡೋದು? ಮಾದೇವ, ಏನ್ ಯೋಚನೆ ಮಾಡ್ತಿದ್ಯಾ? ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಕ್ ಶುರು ಮಾಡಿ 11 ದಿನ ಆಯ್ತು, ಇನ್ನು ನನಗ್ ಗಂಡೇ ಸಿಕ್ಲಿಲ್ಲ. ನಿನಗೆ ರಾಜಯೋಗ ಇರೋ ಹುಡುಗ ಸಿಗ್ತಾನೆ ಅಂತ ನಿಮ್ ಗುರುಗಳೇ ಹೇಳಿದಾರಲ್ಲ. ಹೌದು, 10 ವರ್ಷದಿಂದನೇ ಹೇಳಿದ್ರು, ಆದ್ರೆ ಎಲ್ಲಿ ಸಿಗ್ತಾನೆ ಅಂತಾನೆ ಹೇಳಲಿಲ್ಲ. ನೀನ್ ಆಗ್ಲೇ ನಮ್ ಮ್ಯಾರೇಜ್ ಬ್ಯೂರೋಗೆ ಬಂದು ನಿನ್ನ ಹೆಸರನ್ನ ರಿಜಿಸ್ಟರ್ ಮಾಡಿಸಿದ್ಯಾ. ಆದ್ರೆ ರಾಜಯೋಗ ಇರೋ ಹುಡುಗ ನಮ್ ಬ್ಯೂರೋದಲ್ಲಿ ಹೆಸರು ರಿಜಿಸ್ಟರ್ ಮಾಡಿಸಿರೋದಿಲ್ಲ. ಅವನನ್ನ ನೀನೇ ಹುಡುಕ್ಬೇಕು. ಎಲ್ಲಿ ಸಿಗ್ತಾನೆ? ನಿನ್ನೆ ರಾತ್ರಿ ನನ್ಗೊಂದು ಕನಸು ಬಿದ್ದಿತ್ತು. ಕನ್ಸಲ್ಲಿ ನೀನ್ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಎದುರುಗಡೆ ಒಬ್ಬ ವ್ಯಕ್ತಿ ಕಾಣ್ತಾನೆ. ಅವ್ನು ಯಾರೇ ಆಗಿರ್ಬೋದು, ರಾಜ ಆಗಿರ್ಬೋದು, ಮಂತ್ರಿ ಆಗಿರ್ಬೋದು, ಸನ್ಯಾಸಿ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ಸಿನಿಮಾ ನಟ ಆಗಿರ್ಬೋದು, ಕೊನೆಗೆ ಯಾವ್ದಕ್ಕೂ ಬೇಡದಿರೋ ಭಿಕ್ಷುಕ ಆಗಿರ್ಬೋದು. ಯಾವ ವ್ಯಕ್ತಿ ನಿನ್ ಕಾಣಿಸ್ತಾನೋ ಅವನೇ ನನ್ನ ಮದ್ವೆ ಆಗ್ತಾನೆ. ಅಯ್ಯೋ ಹೌದಾ? ಹೌದು. ನೀನು ಈ ರಸ್ತೆಯಲ್ಲೇ ಹೋಗ್ತಾ ಇರು, ಮೊದಲು ನಿನ್ನ ಕಣ್ಣಿಗೆ ಯಾವ ಹುಡುಗ ಬೀಳ್ತಾನೋ ಅವನೇ ನಿನ್ನ ಮದ್ವೆ ಆಗ್ತಾನೆ. ಹೋಗು, ಪ್ರಯತ್ನ ಪಡು. ಇವತ್ತು ಶೂಟಿಂಗ್ ಸಖತ್ತಾಗಾಯ್ತು. ಈ ಸನ್ಯಾಸಿ ವೇಷದಲ್ಲಿ ಯಾರ ಮನೆಗೆ ಬೇಕಾದ್ರೂ ಹೋದ್ರೆ ಭಿಕ್ಷೆ ಹಾಕ್ತಾರೆ. ನಮ್ಮ ಮನೆಗೆ ಹೋದಾಗ ಏನಾದ್ರೂ ಪಾರು ನಂಗೆ ಒಡವೆ ಬೇಕು, ಅದು ಕೊಡಿಸು ಇದು ಕೊಡಿಸು ಅಂತಂದ್ರೆ ನನಗೆ ಸಂಸಾರದಲ್ಲಿ ಜಿಗುಪ್ಸೆ ಬಂದಿದೆ ತಾಯಿ, ನಾನು ಸನ್ಯಾಸತ್ವ ಸ್ವೀಕರಿಸಿದ್ದೇನೆ ಅಂತ ಹೇಳ್ಬಿಡ್ತೀನಿ. ಆಮೇಲೆ ವೈಶಾಲಿ ಜೊತೆ ಜಗಳ. ಹೆಂಗಿದೆ ಪಿನ್ಗೆ ಪಿನ್ನು ನಮ್ಮ ಸೀನು. ಹುಡುಗಿಗೆ ಡಿಕ್ಕಿ ಹೊಡೆದಾಗಿದೆ. ಇನ್ನು ಅವಳ ಗಲಾಟೆ ಮಾಡೋದಕ್ಕಿಂತ ಮುಂಚೆ ನಾ ಇವಳಿಗೆ ಆಶೀರ್ವಾದ ಮಾಡಬೇಕು. ಎಲೆ ಬಾಲೆ, ಈಗೋ ನನ್ನ ಆಶೀರ್ವಾದ ನಿನಗೆ. ಇವತ್ತಿನಿಂದ ನಿನ್ನ ಮನಸ್ಸಿನಲ್ಲಿರುವ ಆಸೆ ಆಕಾಂಕ್ಷೆಗಳೆಲ್ಲವೂ ಈಡೇರುತ್ತವೆ. ನಿನಗೆ ಶುಭಮಸ್ತು. ನೋಡು, ಗುರುಗಳು ನಿನ್ಗೆ ಏನಂತ ಹೇಳಿದ್ದಾರೆ? ರಾಜಯೋಗ ಇರೋ ಗಂಡು ಸಿಗ್ತಾನೆ ಅಂತ ತಾನೆ.
ಅವ್ನು ಯಾರೇ ಆಗಿರ್ಬೋದು, ರಾಜ ಆಗಿರ್ಬೋದು, ಮಂತ್ರಿ ಆಗಿರ್ಬೋದು, ಸನ್ಯಾಸಿ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ಸಿನಿಮಾ ನಟ ಆಗಿರ್ಬೋದು, ಯಾವುದಕ್ಕೂ ಬೇಡದೇ ಇರೋ ಭಿಕ್ಷುಕನೇ ಆಗಿರ್ಬೋದು. ಅಲ್ಲ ಮದೇವ, ಸನ್ಯಾಸಿಗಳು ಮದುವೆ ಆಗ್ತಾರ? ಯಾಕಾಗಲ್ಲ? ಈಗ ಸನ್ಯಾಸಿಗಳಿಗೆ ಮದುವೆ ಹುಚ್ಚು ಹೆಚ್ಚು. ರಾಜಕಾರಣಿಗಳು ಬಿಟ್ರೆ ಸನ್ಯಾಸಿಗಳ ಹತ್ರನೇ ದುಡ್ಡು ಹೆಚ್ಚಿರೋದು. ಸನ್ಯಾಸಿಗಳು ತಗೊಳ್ಳೋ ದೇಣಿಗೆ ದುಡ್ಡಿಗೆ ಟ್ಯಾಕ್ಸ್ ಇರಲ್ಲ. ಯಾವ್ದಾದ್ರೂ ಸನ್ಯಾಸಿನ ನೀನು ಮನಸ್ಸೋತು ಮದುವೆ ಆದ್ರೆ ನಿನ್ನಂತ ಸುಖಿ ಯಾರೂ ಇರಲ್ಲ. ಆಹಾ, ಗುರುಗಳು ಹೇಳಿದ್ದು ಅದೇ, ಬ್ರೋಕರ್ ಮಾದೇವ್ ಹೇಳಿದ್ದು ಅದೇ. ರಾಜಯೋಗ ಇರುವಂತ ಸನ್ಯಾಸಿನೇ ಸಿಕ್ಕಿದ್ದಾರೆ. ಸ್ವಾಮಿಗಳೇ, ನಿಮ್ಗೆ ರಾಜಯೋಗ ಇದೆಯಾ? ಹೌದು ಭಕ್ತೆ, ನನಗೆ ರಾಜಯೋಗ ಬಂದಿದೆ, ಇನ್ನು ರಾಣಿಯೋಗ ಬಂದಿಲ್ಲ. ಹಾಗಾದ್ರೆ ಆಶೀರ್ವಾದ ಮಾಡಿ. ಇಷ್ಟಾರ್ಥ ಸಿದ್ಧಿರಸ್ತು. ನನ್ನ ಜನ್ಮ ಸಾರ್ಥಕ ಆಯ್ತು. ಸ್ವಾಮಿಗಳೇ, ಏನಾದ್ರೂ ಪ್ರಶ್ನೆಗಳು ಕೇಳಿ. ಬಾಲೆ, ನಿನಗೆ ಮದುವೆ ಆಗಿದೆಯಾ? ನನ್ ಇನ್ನೂ ಮದುವೆ ಆಗಿಲ್ಲ ಅಂತ ಈಗಾಗ್ಲೇ ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಸ್ವಾಮಿಗಳೇ, ನನ್ಗೆ ಒಳ್ಳೆ ವರ ಸಿಗುತ್ತಾರ ಆಶೀರ್ವಾದ ಮಾಡಿ. ನಿನಗೆ ರಾಜಯೋಗ ಇರೋ ವರನೇ ಸಿಗ್ತಾನೆ. ಅವನು ನಿನ್ನ ಕಣ್ಣು ಮುಂದನೆ ಇರ್ತಾನೆ, ನೀನ್ ಅವನ ಗುರುತಿಸಬೇಕಷ್ಟೇ. ಏನಪ್ಪ ಇದು, ನನ್ನನ್ನು ನೋಡ್ತಾ ಇದ್ದಾಳೆ? ತಾವ್ಯಾರು? ನಾನು ಕತ್ತಲಲ್ಲಿ ಬೆಳಕನ್ನ ಕಂಡ ಶ್ರೀ ಕತ್ತಲಾನಂದ ಸತ್ಯಾನಂದ ಸ್ವಾಮೀಜಿ, ಪರಮಾನಂದ. ನಿಮ್ ದರ್ಶನ ಆಗಿದ್ದು ನನ್ ಪುಣ್ಯ. ಸ್ವಾಮೀಜಿ, ನಿಮ್ ಆಶ್ರಮದ ಅಡ್ರೆಸ್ ಕೊಡಿ. ಭಕ್ತೆ, ಇಲ್ಲಿಂದ ನೇರವಾಗಿ 13 ಕ್ರಾಸಿಗೆ ಬಂದು ಹೊರಗಡೆ ತಿರ್ಕೊಂಡ್ರೆ ಪರಮೇಶ್ವರವರ ಆಶ್ರಮ ಯಾವುದು ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಸದ್ಯಕ್ಕೆ ಆ ಮನೆಯನ್ನೇ ನಾನು ಆಶ್ರಮ ಮಾಡ್ಕೊಂಡಿದ್ದೇನೆ. ಭಕ್ತೆ, ನಿನಗೆ ಒಳ್ಳೇದಾಗ್ಲಿ, ಆ ದೇವರು ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ. ಮಾದೇವ, ನನ್ಗೊಬ್ಬ ಸ್ವಾಮೀಜಿ ಸಿಕ್ಕಿದ ಕಣೋ, ಅವನಿಗೆ ರಾಜಯೋಗ ಇದೆಯಂತೆ. ಬಿಡ್ಬೇಡ, ಈಗ ಸ್ವಾಮೀಜಿಗಳಿಗೆ ಸಿಕ್ಕಾಬಟ್ಟೆ ಡಿಮಾಂಡ್. ಅವ್ರ ಕಾಲ್ ಹಿಡ್ದಾರ ಸರಿ, ಮದುವೆ ಮಾಡ್ಕೊ ಹೋಗು, ಒಳ್ಳೇದಾಗುತ್ತೆ. ಹೋಗು. ಅಲ್ಲ, ಟಾಟಾ. ಸದ್ಯ ಒಂದ್ ಕೇಸ್ ಸೆಟ್ಲ್ ಆಯ್ತು. ಓ ಶಿವ 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 ಶಿವ, ಇವಳು ಯಾಕಪ್ಪ ಇಲ್ಲಿವರೆಗೂ ಬಂದ್ಲು? ನನ್ನ ನಿಜವಾದ ಸ್ವಾಮಿ ಅಂತ ತಿಳ್ಕೊಂಡ್ಬಿಟ್ಲಾ ಹೆಂಗೆ? ನಾನು ಬೇರೆ ಮನೇಲಿದ್ದೀನಿ. ಈಗ ಸನ್ಯಾಸಿ ಅಲ್ಲ ಅಂತಂದ್ರೆ ಕೇಸ್ ಮಾಡಿ, ರಂಪ ಮಾಡಿ, ರಾಧಾಂತ ಮಾರಿಬಿಡ್ತಾಳೆ. ಇಲ್ಲ, ನಾವೀಗ ಸನ್ಯಾಸಿಗಳಂತ ಹೇಳಿ ಪುಸಲಾಯಿಸಿ ಕಳಿಸೋದೇ ಒಳ್ಳೇದು. ಓಂ ಶ್ರೀ ಕತ್ತಲಲ್ಲಿ ಬೆಳಕನ್ನು ಕಂಡ ಶ್ರೀ ಕತ್ತಲಾನಂದ ಸತ್ಯಾನಂದ ಸ್ವಾಮೀಜಿಗಳು, ಸತ್ಯಾನಂದ ನಿತ್ಯವೂ ಆನಂದ, ಆನಂದ ತೀರ್ಥರ ಆನಂದ ತೀರ್ಥ, ಆನಂದ. ಯಾರು ನನ್ನ ಕಾಲು ಮುಡ್ತಾ ಇರೋದು? ಓ ಭಕ್ತೆ, ನೀನು ಅಲ್ಲೇ ಕೂತರೆ ನಮ್ಮ ಒಳಗಿನ ಆತ್ಮಲಿಂಗ ಜಾಗೃತವಾಗ್ತದೆ. ಓ ಗಜಗಾಮಿನಿ, ಏನು ಇಲ್ಲಿಗೆ ಬಂದಿದ್ದು? ತಮ್ಮನೆ ಹೊಳ್ಕೊಂಡು ಇಲ್ಲಿ ತನಕ ಬಂದೆ ಸ್ವಾಮೀಜಿ. ಇವಳಿಗೆ ವಿಳಾಸ ಕೊಟ್ಟಿದ್ದೆ ತಪ್ಪಾಯ್ತು. ತಪ್ಪು ವಿಳಾಸ ಕೊಟ್ಟಿದ್ರೆ ಸರಿ ಇರ್ತಿತ್ತು. ಏನ್ ಮಾಡ್ಲಿ ಈಗ? ಸ್ವಾಮೀಜಿ, ಕಿಟಕಿಯಿಂದ ಆಚೆ ಏನ್ ನೋಡ್ತಿದ್ದೀರಾ? ಒಳ್ಳೆ ಭಕ್ತಿ. ಪೂರ್ವದಲ್ಲಿ ಒಂದು ಮಿನುಕು ನಕ್ಷತ್ರ ಮಿನುಕು 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 ಅಂತ ಆಯ್ತು, ಅದನ್ನ ನೋಡ್ತಾ ಇದ್ದೆ ಭಕ್ತೆ. ಹಗಲೊತ್ತಲ್ಲೇ ನಕ್ಷತ್ರನ? ಆಹಾ, ಅದು ನನ್ನ ಪುಣ್ಯ. ಸ್ವಾಮೀಜಿ, ನಿಮ್ ದರ್ಶನಕ್ಕೆಂದೇ ನಾನು ಬಂದಿರೋದು. ನೋಡಿದ್ದಾಯ್ತಲ್ಲ ಭಕ್ತೆ, ನಾನು ಆಶೀರ್ವಾದ ಮಾಡ್ತೇನೆ, ನೀವು ಆಶೀರ್ವಾದನ ಸ್ವೀಕರಿಸಿ ನಿರ್ಗಮಿಸಬಹುದು. ಇಲ್ಲ ಸ್ವಾಮಿ, ಇಲ್ಲಿಂದ ಹೊರಡೋದಕ್ಕೆ ನನ್ನ ಮನಸ್ಸೇ ಬರ್ತಾ ಇಲ್ಲ. ನಾನು ಕತ್ತಲಲ್ಲಿ ಬೆಳಕನ್ನು ಕಂಡ ಶ್ರೀ ಕತ್ತಲಾನಂದ ಸತ್ಯಾನಂದ ಸ್ವಾಮೀಜಿಗಳು ಸನ್ಯಾಸಿ. ಇವಳು ನನ್ನ ಭಕ್ತೆ. ಇವಳಂತೆ ನೀವೆಲ್ಲರೂ ಭಕ್ತರು. ನಿಮ್ಮ ಎಲ್ಲಾ ಇಷ್ಟಾರ್ಥಗಳನ್ನು ನಾನು ಈಡೇರಿಸುತ್ತೇನೆ. ಕೆಲ ಕಾಲ ವಿರಮಿಸಿ. ಸ್ವಾಮೀಜಿ, ಇವರೆಲ್ಲ ನಿಮ್ ಭಕ್ತೆ? ಹೌದು ಭಕ್ತೆ, ಇವರು ನಿನ್ನಂತೆ, ಅವರು ನನ್ನ ಭಕ್ತರು. ಸ್ವಾಮಿಗಳೇ, ಗುಂಡೇಶ್ವರ, ನೀನು ನನ್ನ ಭಕ್ತ, ಮರಿಬಾರದು. ನನ್ನ ಈ ಭಕ್ತೆ ಕೆಲ ಕಾಲ ಇಲ್ಲಿದ್ದು ಆಮೇಲೆ ನಿರ್ಗಮಿಸುತ್ತಾಳೆ. ಅಲ್ಲಿವರೆಗೂ ನೀವೆಲ್ಲರೂ ವಿಶ್ರಮಿಸಿ. ಅದೇನೇನ್ ಮಾಡ್ತಾರೋ ಮಾಡ್ಲಿಕ್ಕೆ ತಡಿಬೇಡ, ಸ್ವಲ್ಪ ಮಜಾ ತಗೊಳ್ಳೋಣ. ಸ್ವಾಮೀಜಿ, ನನ್ಗೊಬ್ಬ ಗುರುಗಳು ರಾಜಯೋಗ ಇರೋ ವರ ಸಿಗ್ತಾನೆ ನಿಮ್ಗೆ ಅಂತ ಹೇಳಿದ್ರು. ನನ್ ಬ್ರೋಕರ್ ಮಾದೇವನು ಹಾಗೆ ಹೇಳಿದ. ಅವ್ನ್ ಸನ್ಯಾಸಿ ಕೂಡ ಆಗಿರ್ಬಹುದು ಅಂತನೋ ಹೇಳಿದ. ಹಾಗೆ ನೀವು ಸಿಕ್ಬಿಟ್ರಿ, ದೇವ್ರ ದಯೆ. ಭಕ್ತೆ, ಹಾಗಾದ್ರೆ ನಾನು ರಾಜಯೋಗ ಇರುವರನ? ಹೌದು ಸ್ವಾಮೀಜಿ. ಈ ನಿಮ್ಮ ಮುಖ ನೋಡಿದಾಗ್ಲೇ ಅನ್ನಿಸ್ತು, ಆ ರೀತಿ ರಾಜಯೋಗ ಇರೋವರನ್ನೇ ನಾನ್ ಮದ್ವೆ ಆಗ್ತೀನಿ ಅಂತ. ಅಲ್ಲ, ನಿತ್ಯ ಸತ್ಯಾನಂದ. ಎಂಥ ಮಾತು, ಎಂಥ ಮಾತು, ಏನು ಅಂತ ಆಡ್ತೀರಾ? ನಾನು ಸನ್ಯಾಸಿ, ಸರ್ವ ಸಂಘ ಪರಿತ್ಯಾಗಿ. ನನ್ನ ಎದುರುಗಡೆ ಕುಳಿತುಕೊಂಡು ಲಗ್ನ, ಮದುವೆ, ಸೋಬಾನ, ನಿಷೇಕ್ ಅಂತ ಪದಗಳನ್ನ ಬಳಸಬಾರದು ಭಕ್ತೆ. ಸ್ವಾಮೀಜಿ, ಸನ್ಯಾಸಿಗಳಾದ್ರೆ ಏನಂತೆ, ಅವ್ರಿಗೂ ಸಂಸಾರಿ ಆಗ್ಬೇಕು ಅನ್ನೋ ಆಸೆ ಇರಲ್ವೇ? ನೀವ್ ಎಲ್ಲಿರ್ತೀರೋ ಅಲ್ಲೇ ನಾನು. ಭಕ್ತೆ, ಅದು ಸಾಧ್ಯವಿಲ್ಲ.
ನಿನ್ನ ಮಾತುಗಳು ನಮ್ಮ ಕಿವಿಯಿಂದ ಕೇಳಲಿಕ್ಕಾಗುತ್ತಿಲ್ಲ. ನಿನ್ನ ಬಂದ ಸಮಯ ಮುಗಿತು, ನೀನು ಇಲ್ಲಿಂದ ನಿರ್ಗಮಿಸಬಹುದು. ನೀವೆಲ್ಲ ಸ್ವಲ್ಪ ಹೊರಡಿ, ನಾನು ಗುರುಗಳ ಜೊತೆ ಏಕಾಂತವಾಗಿ ಮಾತಾಡ್ಬೇಕು. ಇಲ್ಲೇ ಇರ್ತೀವಿ, ನೀವು ಮಾತಾಡ್ಬೇಕಾದ್ರೆ ಏಕಾಂತದಲ್ಲಿದ್ದೀವಿ ಅನ್ಕೊಂಬಿಡಿ. ನೋಡಿಮ್ಮ, 3 ದಿನ ಇಲ್ಲೇ ಇದ್ದು ನಮ್ಮ ಸ್ವಾಮೀಜಿಗಳ ಪಾದ ಪೂಜೆ ಮಾಡ್ಬೇಕು. ನೋಡಿ, ಒಂದು ಇಂಟೆಲಿಜೆಂಟ್ ಐಡಿಯಾ ಕೊಡ್ತೀನಿ. ನೀವಿರೋದ್ ಬೇಡ, ನಾವಿರೋದ್ ಬೇಡ, ಎಲ್ಲಾರ ಹೋಗ್ಬಿಡೋಣ. ಸ್ವಾಮಿಗಳು ಏಕಾಂತದಲ್ಲಿ ಇಲ್ಲೇ ಇರ್ಲಿ, ನಾಳೆ ಬಂದು ಭೇಟಿ ಆಗೋಣ. ನಾಳೆ ನೀನು ಬಂದು ನನ್ನನ್ನು ಸಂದರ್ಶಿಸು, ನಿನ್ನ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗ್ತವೆ. ಹಾಗೆ ಇಲ್ಲೇ ದಡ್ಡ, ಏನೋ ಆಕಸ್ಮಿಕವಾಗಿ ಆ ಗಜಗಾಮಿನಿಗೆ ಒಂದು ಡ್ಯಾಶ್ ಹೊಡೆದೆ ಕಣ. ಅದನ್ನ ಪ್ಯಾಚ್ ಅಪ್ ಮಾಡಕ್ ಹೋಗಿ ಇಷ್ಟೆಲ್ಲ ರಾಡಿ ಆಯ್ತು. ಆದ್ರೆ ತಾವ್ಯಾಕೋರಿಗೆ ನಮ್ಮನೆ ಅಡ್ರೆಸ್ ಕೊಟ್ಟು ಬಂದ್ರಿ? ಅದೇ ಅಮ್ಮ, ನಾನು ಮಾಡ್ಕೊಂಡಿದ್ದು ಕಿಳ್ಳಿಕೆ ಹತ್ರ ಮಂಗ್ಯ ನಾಟ. ಹೋಗ್ಲಿ ಬಿಡು ಪಾರು. ಈಗ ಅವಳು ನಮ್ಮ ಮನೆಗ್ ಬಂದ್ರೆ ನೀವ್ ಅವ್ರೆಲ್ಲ ಅಂತ ಗೊತ್ತಾಗತ್ತಾ, ಅವ್ರು ನೀವೆಲ್ಲ ಅಂತ ಗೊತ್ತಾಗತ್ತಾ? ಇನ್ ಮುಂದೆ ನಮ್ಮ ಮನೆ ಕಡೆ ತಲೆನೇ ಹಾಕಲ್ಲ. ಹಾಗೇನಾದ್ರೂ ಆಗಿ ನಾನು ಸನ್ಯಾಸಿ ಅಲ್ಲ, ಕಳ್ ಸ್ವಾಮಿ ತಿಕ್ಕಲ್ ಸ್ವಾಮಿ ಮೋಸ ಮಾಡೋರಂತ ಕಂಪ್ಲೇಂಟ್ ಕೊಟ್ರೆ ನಮಗೆ ಆಗೋ ತೊಂದ್ರೆ. ಯಾರೇ? ಗಜಗಾಮಿನಿ ಸಾರಿ ತಗೊಂಡು ನಮ್ಮನೆ ಕಡೆ ಬರ್ತಾ ಇದ್ದಾಳೆ. ಮೇಡಮ್ ಅವರೇ, ಅರ್ಜೆಂಟ್ ಹೋಗಿ ಅರ್ಶಿನಕ್ಕೊಮ್ಮೆ ದಾರ ತಗೊಂಡ್ಬಿಡಿ ಓಡಿ. ಆದ್ರೆ ಬಾಬಾ, ಇಷ್ಟು ಅರ್ಜೆಂಟ್ ಆಗಿ ಮದ್ವೆ ಮಾಡ್ಕೊಳ್ಳೋದಕ್ಕೆ ತಾಳಿ ಕಟ್ಟಕ್ ಮಂಜುಡಿಯರೇ ಇಲ್ವಲ್ಲ. ನೀನೀಗಲ್ಲ ಮುನಿ ವೆಂಕಟಮ್ಮ. ಬಾಬಾ, ನಾನ್ ಮುನಿ ವೆಂಕಟಮ್ಮ ಅಲ್ಲ, ವೇದಾಶ್ರಮ್ ರೇಡಿಯೋದ್ನ ಅದ. ಮೇಡಮ್ ಅವರೇ, ನೀವು ಅರ್ಜೆಂಟ್ ಹೋಗಿ ಅರ್ಶಿನಕ್ಕೊಮ್ಮೆ ದಾರ ತಗೊಂಡ್ಬಿಡಿ ಓಡಿ. ದಾರ ಯಾಕೋ? ಅಯ್ಯ ಪೆಪ್ಪರ್ಮ, ನಿನ್ ಕೈನಲ್ಲಿ ಅವ್ಳು ಕುತ್ತಿಗೆ ತಾಳಿ ಕಟ್ಸಕ್ಕಣ. ಅಲ್ಲೇ ಗಮರ ಗೊತ್ತಾಗಿಲ್ವೇ? ನಾವು ಓಡೋ ಎದ್ದೋಡ ಕೂತ್ಕೊಂಡಿದ್ದಲ್ಲ, ಓಡೋ 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 ಓಡೋ. ಸ್ವಾಮೀಜಿ, ಯಾರಿಗಿದು? ಸ್ವಾಮೀಜಿಗಳ ಪುಟ್ಟ. ಏನಿದೆ ಏನೇನಿದೆ? ಬಿಸಿಬೇಳೆ ಬಾತು, ಮೊಸರನ್ನ, ಗೋಬಿ ಮಂಚೂರಿ ಎಲ್ಲ ಇದೆ. ಅಯ್ಯೋ, ತಿನ್ನಕ್ ತುಂಬಾ ರುಚಿಯಾಗಿರುತ್ತೆ. ಆದ್ರೆ ಇದನ್ನ ನಮ್ಮ ಪಾರು ಆಂಟಿನೂ ಮಾಡ್ತಾರೆ. ಇದನ್ನ ನಾನೇ ನನ್ನ ಕೈಯಾರ ಮಾಡಿರೋದು. ಆದ್ರೆ ನಮ್ಮ ಪರಮ ಪೂಜ್ಯ ಶ್ರೀಗಳು ಗೆಡ್ಡೆ ಗೆಣಸು ಸೊಪ್ಪು ಸೆದೆ ಮಾತ್ರ ತಿನ್ನೋದು, ಇದನ್ನೆಲ್ಲ ತಿನ್ನಲ್ಲ. ಇದನ್ನೆಲ್ಲ ಕೇಳಕ್ ನೀನ್ ಯಾರೋ? ನಾನು ಸೆಕ್ರೆಟರಿ. ಸ್ವಾಮೀಜಿ ಸೆಕ್ರೆಟರಿ, ನಾನು ಸೆಕ್ರೆಟರಿ ವೈಫ್. ಸೆಕ್ರೆಟರಿ ನೋಡಿ, ನಿಮ್ ಊಟ ಅಲ್ಲಿ ತಲುಪ್ಬೇಕು ಅಂದ್ರೆ ನಿಮ್ಮ ದಕ್ಷಿಣೆ ಇಲ್ಲಿ ತಲುಪ್ಬೇಕು. ಕೊಡಿ 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 ಕೊಡಿ. ನೀವಿಲ್ಲೇ ವೇಟ್ ಮಾಡಿ, ಖಾಲಿ ಮಾಡಿಸ್ಕೊಂಡ್ ಬರ್ತೀನಿ. ಬನ್ರಿ. ಲೇ ಪೆತ್ತರ್ಮ, ಅದೇನು ಪ್ರೀತಿ ಮಾಡ್ತಾಳೋ ಆ ಗಜಗಾಮಿನಿ ನಿನ್ನ. ನೋಡ, ಬಾಳೆ ಎಲೆ ವಿತ್ ಬಿಸಿ ಬಿಸಿ ಬೂರಿ ಭೋಜನ ತಂದಿದ್ದಾಳ ಕಣ. ತಗೊಳ. ಎಲ್ಲಿವರೆಗೂ ಏಡ್ರಮ್ಮ. ಅವಳಿಗೆ ಐಡಿಯಾ ಕೊಟ್ನಲ್ಲ ಬ್ರೋಕರ್ ಮಾದೇವ, ಅವನು ಹುಡುಕಬೇಕು. ಇಲ್ಲ ಅಂದ್ರೆ ನನಗೆ ಬಿಡುಗಡೆ ಇಲ್ಲ. ಅಲ್ಲಿವರೆಗೂ ಈ ನಾಟಕ ಮುಂದುವರಿಸಲೇಬೇಕು, ವಿಧಿ ಇಲ್ಲ. ಮೊದ್ಲು ನೀವು ಸನ್ಯಾಸಿಯಾಗಿ ಅವ್ರನ್ನ ಓಡಿಸಿ, ಇಲ್ಲ ಅಂದ್ರೆ ನಾನ್ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಪಾರು, ನಿನ್ನ ನೋಡ್ರೆ ನನ್ಗೆ ಅಯ್ಯೋ ಪಾಪ ಅನ್ಸುತ್ತೆ ಕಣೆ. ಪಾಪ, ನಿನ್ ಗಂಡ ಮಾಡಿರೋ ತಪ್ಪಿಗೆ ನೀನ್ ತಲೆ ಕೊಡ್ತಾ ಇದ್ಯಾ. ರಿಪ್ ಇನ್ನು ಇದು ಬೇಕಿತ್ತ ಈಗ? ನನಗ್ ಬೇಕಿತ್ತು. ಸ್ವಾಮೀಜಿಗಳು ಬಿಸಿಬೇಳೆ ಬಾತ್ ತಿಂತಿರ್ತಾರಲ್ಲ, ಇದೇ ಕೈ ಮಾಡಿದ್ದು. ಊಟ ತುಂಬಾ ಚೆನ್ನಾಗಿತ್ತು. ಹಾಗಂತ ಸ್ವಾಮೀಜಿ ಹೇಳ್ ಕಳ್ಸಿದ್ರು. ನೋಡಿ, ಗಜದ ಜೊತೆ ಗಾಮಿನಿಯನ್ನು ಸೇರಿಸ್ಕೊಂಡಿರೋ ಗಜಗಾಮಿನಿಯವರೇ, ತಾವು ತಂದುಕೊಟ್ಟ ಆಹಾರವನ್ನು ಸೇವಿಸಿ ನಮ್ಮ ಪರಮ ಪೂಜ್ಯ ಶ್ರೀಗಳು ಹಂಗಂಗೆ ದಬಾಕಂಡ್ ಮಲ್ಕೊಂಡಿದ್ದಾರೆ. ಅವರಿಗೀಗ ವಿಶ್ರಾಂತಿ ಬೇಕಾಗಿದೆ. ನೀವು ಇದನ್ನು ತಗೊಳ್ಳಿ, ಹೋಗಿ ಬನ್ನಿ, ಮತ್ತೊಂದ್ಸಲ ಬನ್ನಿ. ನೀವ್ ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಅವರು ನೀವೇನೇ ಮಾಡಿದ್ರು ಸಿಗಲ್ಲ. ಯಾಕೆ? ಅದಕ್ಕೊಂದು ದೊಡ್ಡ ಕಾರಣ ಇದೆ. ಏನದು? ಓಂ ಶಾಂತಿ ಓಂ. ಓಂ ಶಾಂತಿ ಓಂ. ಸುಮಾರು ವರ್ಷಗಳಿಂದ ನಾನು ಸ್ವಾಮಿ ಜೊತೆಲೇ ಇದ್ದೀನಿ. ನನಗೆ ಒಲಿಲಿಲ್ಲ, ಇನ್ನು ನಿಮಗೆ ಒಲಿತಾರ? ನಿನಗೊಲಿಲಿಲ್ಲ ಅಂತ ಏನಂತೆ? ನಾನು ನಾಟ್ಯ ಪ್ರವೀಣೆ. ನಾಟ್ಯ ಪ್ರವೀಣೇನ? ಯಾವ ಆಂಗಲ್ ಇಂದ ತಲೆ ಕೆರ್ಕೊಂಡು ನೋಡಿದ್ರು ನೀವು ಹಂಗೆ ಕಾಣಿಸ್ತಾ ಇಲ್ವಲ್ಲ? ಕುಣದಾಗ ನೋಡುವಂತೆ. ನಮ್ಮ ಸ್ವಾಮಿಗಳಿಗೆ ಎಂಟರ್ಟೈನ್ಮೆಂಟ್ ಇಷ್ಟ ಇಲ್ಲ, ಅವರು ತುಂಬಾ ಸ್ಟ್ರಿಕ್ಟ್. ಪುರಾಣದಲ್ಲಿ ಬರೋ ವಿಶ್ವಾಮಿತ್ರನು ಸ್ಟ್ರಿಕ್ಟೆ, ಮೇನಕ ಬರೋ ತಂಗ ಮಾತ್ರ. ಹಾಗೆ ನಾನು ನಾಟ್ಯ ಮಾಡಿ ಈ ವಿಶ್ವಾಮಿತ್ರನ ಹೊಲಿಸ್ಕೊತೀನಿ. Don't you know, don't you know, don't you know I'm very sexy? Don't you know, don't you know, don't you know I'm very sexy? ಕೈಯಿದೆ ಕಾಲಿದೆ ಸುಮ್ಮನೆ ಡ್ಯಾನ್ಸು ಮಾಡು, ಕಣ್ಣಿದೆ ಕಿವಿಯಿದೆ ದಯವಿಟ್ಟು ಹಾಡು ಕೇಳು. ಕೆಂಪೇಗೌಡ ಕಟ್ಟೆ ದೂರ ಗ್ರಾಣಿನ, ಕಲ್ಲರ್ ಕಲ್ಲರ್ ಕನಸಿಗೆ ರಾಯಪಾರಿನ. ಊರಿಗೊಬ್ಳೆ ಪದ್ಮಾವತಿ. ಭಕ್ತ ಪಾರ್ವತಿ, ನಿನ್ನ ನೃತ್ಯವನ್ನು ಕಂಡು ನನ್ನ ಮನಸ್ಸು ನಿನ್ನ ಕಡೆ ಹರಿತಾ ಇದೆ. ನಮೋ ನಮಃ. ಇಲ್ಲ, ಇದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ?
ಸುಮಾರು ವರ್ಷಗಳಿಂದ ನಾನು ಸ್ವಾಮೀಜಿಯವ್ರ ಜೊತೆಲೇ ಇದ್ದೀನಿ. ನೋಡಿ, ನೀವು ಈ ತರ ಡ್ಯಾನ್ಸ್ ಎಲ್ಲ ಮಾಡ್ಬಿಟ್ಟು ನಮ್ಮ ಪರಮ ಪೂಜ್ಯ ಶ್ರೀಗಳ ಮನಸ್ಸಿನಲ್ಲಿ ಹೆಂಗ್ ಬೇಕೋ ಹಂಗೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಾ ಇದ್ದೀರಾ. ಆಶ್ರಮದಲ್ಲಿ ಈ ತರ ನೃತ್ಯ ನರ್ತನ ಎಲ್ಲ ನಿಷೇಧ. ಹೊರಗೋಗಿ ನಡೀರಿ. ಹೌದು, ನನಗೆ ಸ್ವಲ್ಪ ಏಕಾಂತ ಬೇಕು. ನೋಡಿ, ನಾನು ಇಷ್ಟ ಪದದಲ್ಲಿ ಹೇಳ್ಬೇಕಾಗಿರೋದನ್ನು ಒಂದೇ ಪದದಲ್ಲಿ ಹೇಳ್ಬಿಟ್ರು. ಹಾಗಾದ್ರೆ ನಾನು ನಿಮ್ ಜೊತೆಲಿ ಇರ್ತೀನಿ. ನಾನು ಸೆಕ್ರೆಟರಿ ಆಗಿ ಹೇಳ್ತಾ ಇದ್ದೀನಿ, ಯಾರು ಇಲ್ಲಿರೋ ಹಾಗಿಲ್ಲ. ನಮ್ಮ ಪರಮ ಪೂಜ್ಯ ಶ್ರೀಗಳು ನೆಲಮಾಳಿಗೆಲ್ಲಿ ಕೂತು ಉಸಿರು ಕಟ್ಟಿ ಧ್ಯಾನ ಮಾಡ್ತಾರೆ. ನಾಳೆ ಬಂದು ನೋಡ್ತೀನಿ. ಏನು ಈ ನನ್ನ ಮನವು ಯಾಲೆ ಹಾಗೆ ಸ್ವಾಮೀಜಿ, ಏನಿದು ಕೂಚಾಗ್ತಾರೆ ಜೋಕಲಿನ? ಓನ್ಲಿ ಜಾಲಿ. ಇವಳ ಭಕ್ತಿ ರಸಕ್ಕೆ ನಾನು ಮನಸೋತು ಬಿಟ್ಟಿದ್ದೇನೆ ಮಹನಿ. ಹೀಗಾಗಿ ಈ ಬಂಗಾರದ ಹಂಡೆಯನ್ನ ನಾನು ಮದುವೆ ಆಗ್ತಿದ್ದೀನಿ. ಸನ್ಯಾಸತ್ವವನ್ನು ತ್ಯಜಿಸ್ತಾ ಇದ್ದೀನಿ, ಗೃಹಸ್ಥನ್ನಾಗ್ತಾ ಇದ್ದೀನಿ. ನಾಟ್ಯ ಮಾಡಿ ಸಂಸಾರಿ ಮಾಡಿದ್ ನಾನು ಲವ್ ಮಾಡೋದು ಅವಳನ್ನ ಯಾವ್ದಕ್ಕೂ ಸಾಧ್ಯ ಆಗಲ್ಲ. ಈ ಕಡೆ ಬನ್ರಿ. ಯಾವ್ದೇ ಸಾಧ್ಯ ಇಲ್ಲ. ಇದು ನನ್ನ ಸ್ವಾಮಿ ವಿಷಯ. ಮಧ್ಯದಲ್ಲಿ ಏನಾದ್ರೂ ಬಂದ್ರೆ ಅಷ್ಟೇ ನಿಮ್ ಕೆಲಸ. ಏನೇ ಮಾಡ್ತೀಯಾ? ಮಾತಾಡ್ತಾರೋ ಹುಡುಕ್ ಮುಗ್ಬಿಡ್ತೀನಿ ಅಷ್ಟೇ. ಮುರಿದು ಮೂಟೆ ಕಟ್ಬಿಡ್ತೀನಿ ಅಷ್ಟೇ. ಒಂದೇ ಒಂದ್ ಮಾತು ಬ್ರೋಕರ್ ಮಹಾದೇವನ ಹತ್ರ ನಿಮ್ ಬಗ್ಗೆ ಹೇಳಿದ್ರೆ ನಿಮ್ಮನ್ನ ಗಡಿ ಪಾರ್ ಮಾಡ್ಬಿಡ್ತಾರೆ. ನನ್ನನ್ನೇ ಗಡಿಪಾರ್ ಮಾಡ್ತೀನಿ ನೀನು? ನಾನು ಯಾರು ಅಂತ ಗೊತ್ತಾ ನಿನ್ಗೆ? ಮರ್ಯಾದಿಂದ ಸ್ವಾಮೀಜಿನ ನನಗ್ ಬಿಟ್ಟು ನೀನು ಹೊರಡ್ತಾ ಇರೋ. ಇಲ್ಲ ಅಂದ್ರೆ ನಾನ್ ಯಾಕೆ ಹೋಗ್ಬೇಕು? ನಿನ್ನೆ ಇವತ್ತು ಬಂದಿರೋದು ನೀವು. ನಂದು ಸ್ವಾಮಿದು ಜನ್ಮ ಜನ್ಮದ ಅನುಬಂಧ. ನಾನು ಎಲ್ಲೂ ಹೋಗಲ್ಲ. ನೀವು ಹೋಗ್ತಾ ಇರಿ. ನಾನು ಹೋಗ್ಬೇಕಾ? ಹಾ. ಸಂಸಾರ ಮಾಡಿದ್ ನಾನು, ಫಲ ತಗೊಳೋದ್ ನೀನಾ? ನಡಿಯ ನನ್ ಜೊತೆನಲ್ಲಿ. ನಾನ್ ಬರಲ್ಲ. ಹೆಂಗಸನ್ ಮೇಲೆ ಕೈ ಮಾಡ್ತೀಯ, ನಾಚಿಕೆ ಆಗಲ್ವಾ? ಇನ್ನೊಬ್ಬ ಗಂಡ್ಸ ನೋಡು, ಇವಳು ನನ್ ಜೊತೆಲಿ ಕರ್ಕೊಂಡು ಹೋಗ್ತಾ ಇದೀನಿ. ಆಮೇಲಿಂದ ಫೋನ್ ಮಾಡ್ತೀನಿ. ಯೋಚನೆ ಮಾಡಿ ಬದ್ಲೇಳು. ನೀನ್ ಮದ್ವೆಗೆ ಒಪ್ಕೊಂಡ್ರೆ ಇವಳು ಉಳಿತಾಳೆ, ಇಲ್ಲ ಅಂದ್ರೆ ಇವಳು ಸಾವು ಕಾರಣ ನೀನ್ ಆಗ್ತೀಯ. ನೀನು ನಿಲ್ ತಂದು ಕಟ್ಟಾಕಿರೋದು ಯಾಕೆ ಗೊತ್ತಾ? ಯಾಕೆ? ಸ್ವಾಮೀಜಿ ಇಲ್ಲಿಗೆ ಬರ್ಲಿ ನೀನ್ ಹುಡ್ಕೊಂಡು ಅಂತ. ಅದು ನಿಮ್ಮ ಭ್ರಮೆ. ಈ ಜನ್ಮದಲ್ಲಿ ನನ್ನ ಸ್ವಾಮೀಜಿ ನಿಮಗೆ ಸಿಗಕ್ ಸಾಧ್ಯನೇ ಇಲ್ಲ. ಸಾಧ್ಯ ಇದೆ. ಹೆಂಗೆ? 10 ವರ್ಷದಿಂದ ನನ್ ಮದ್ವೆ ವಿಷಯದಲ್ಲಿ ಏನ್ ಮಾಡ್ತಾನೆ ಇದೀನಿ. ಆ ಲಿಸ್ಟ್ ಅಲ್ಲಿ ಸ್ವಾಮೀಜಿ ಸೇರೋದಕ್ಕೆ ನನ್ ಬಿಡೋದಿಲ್ಲ. ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋ ಮಾತು ನಿಮ್ ವಿಷಯದಲ್ಲಿ ನಿಜ ಆಗ್ತಾ ಇದೆ. ಇಷ್ಟೊಂದು ದುರಹಂಕಾರ ಮಾಡಿದ್ರೆ ಸರಿ ಇರಲ್ಲ. ನೋಡು, ನೀನ್ ಫೋನ್ ಮಾಡಿ ಸ್ವಾಮಿನ ಇಲ್ಲಿಗೆ ಬರೋದಕ್ಕೆ ಹೇಳು. ಹೇಳಲ್ಲ, ಏನ್ ಮಾಡ್ತೀರಾ? ಸಾಯಿಸ್ಬಿಡ್ತೀನಿ. ಕೈ ಕಟ್ಟಾಕಿದ್ರಲ್ಲ, ಹೇಗ್ ಫೋನ್ ಮಾಡೋದು? ನಾನು ಫೋನ್ ಮಾಡ್ಕೊಡ್ತೀನಿ, ನೀನ್ ಮಾತಾಡ್. ಹಲೋ ರೀ, ಗಜಗಾಮಿನಿಯವರು ಅಡ್ಡದಲ್ಲಿ ನನ್ನನ್ನ ಕಟ್ ಹಾಕಿದ್ದಾರೆ. ಯಾವ ಅಡ್ಡಮ್ಮ? ಎಲ್ಲಿದೀಯಾ? ಗೊತ್ತಿಲ್ಲ ರೀ. ಕಣ್ಣಿಗೆ ಬಟ್ಟೆ ಕಟ್ಟಿ ಅದ್ರ ಮೇಲೆ ಕೂಲಿಂಗ್ ಗ್ಲಾಸ್ ಹಾಕಿ ಎಲ್ಲ ಕರ್ಕೊಂಡ್ ಬಂದಿದ್ದಾರೆ. ಎಲ್ಲಿದೀವಿ ಅಂತಾನೂ ಗೊತ್ತಾಗ್ತಾ ಇಲ್ಲ. ಅವರೇ ಅಡ್ರೆಸ್ ಹೇಳ್ತಾರೆ. ರೀ, ಹೇಳ್ರಿ. ಇವಾಗ ಏನ್ ಮಾಡೋದು? ಏನು ಯೋಚನೆ ಮಾಡ್ಬೇಡಮ್ಮ, ಸ್ಪೀಕರ್ ಆನ್ ಮಾಡು. ಸ್ಪೀಕರ್ ಆನ್ ಮಾಡ್ರಿ. ರೀ, ಆನ್ ಆಯ್ತು. ನಾನು ಗುಂಡನ್ನ ಶಾಸ್ತ್ರಿಗಳ ಸಮೇತ ನಾವ್ ಅಲ್ಲಿಗೆ ಬರ್ತೀವಿ ಅಂತ ಹೇಳ್ಬಿಡು. ಆಮೇಲೆ ನಾವು ನಿಭಾಯಿಸ್ತೀವಿ ಇಬ್ರು. ಬಂದ್ ಏನ್ ಮಾಡ್ತೀರಾ? ನನ್ನನ್ನು ಬಿಡ್ಸ್ಕೊಂಡ್ ಹೋಗ್ತೀರಾ? ಬಂದು ಮದ್ವೆ ಆಗ್ತೀವಿ. ನಿಮಗ್ ಮದ್ವೆ ಆಗಿದೆ, ಮತ್ತೆ ಯಾರನ್ನ ಮದ್ವೆ ಆಗ್ತೀರಾ? ಗಜಗಾಮಿನಿಗಿಂತ ಸುಂದರವಾದ ಹೆಣ್ಣು ಈ ಜಗತ್ತಲ್ಲಿ ಸಿಗೋದು ಕಷ್ಟ. ನಾನು ಎಷ್ಟು ಸಂತ ಸನ್ಯಾಸಿ ಆಗಿರ್ಲಿ, ನಾನು ಬಂದು ಗಜಗಾಮಿನಿನೇ ಮದುವೆ ಆಗ್ತೀನಿ. ಜೊತೆಲಿ ಶಾಸ್ತ್ರಿಗಳನ್ನ ಕರ್ಕೊಂಡು ಬರ್ತೀನಿ. ನೀನೇನು ಯೋಚನೆ ಮಾಡ್ಬೇಡ. ಬರ್ರಿ ಬರ್ರಿ ಬರ್ರಿ, ಜಲ್ದಿನ ಮದ್ವೆ ಮಾಡಿಸ್ಬಿಡ್ತೀನಿ. ಇನ್ನು ಹುಬ್ಬಳ್ಳಿಗೆ ಹೋಗಿ ಇನ್ನೊಂದ್ ಮದ್ವೆ ಮಾಡಿಸ್ಬೇಕು. ಅಂದಂಗ ಯಾರ ಜೊತೆ ಯಾರಿಗ್ ಮದ್ವಿ? ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು? 1+1 ನಮ್ ಹುಟ್ಟೋ ಮಕ್ಕಳು +2 ಅಲ್ಲಿಗೆ 4 ಕಾಲು. ಈ ತರ ಉಪ್ಗೂ ಬರಲ್ಲ ಸಪ್ಗೂ ಬರ್ದೇ ಇರೋ ಮಾತನ್ನ ಎಕ್ಕಾಚಿಕ್ಕಿ ಆಡೋದಕ್ ಬರುತ್ತೆ ನಿನಗೆ. ಮದುವೆ ಗಂಟೆ ಯಾರು ಅಂತ ಗೊತ್ತಿಲ್ವಾ? ಇಷ್ಟ ಅಧಿಕಾರತ್ಲೆ ಕೇಳಾತಿರಂದ್ರೆ ಈಗ ಗೊತ್ತಾತು ನಿಮ್ ಜೊತಿನ ನನ್ ಮದ್ವಿ. ಸುಮ್ಮನೆ ನೀರಮ್ಮ ಬೆಳ್ಳುಳ್ಳಿ. ಅಲ್ಲಿ ನೋಡು ಮದುವೆ ಗಂಟೆ ಬರ್ತಾ ಇದ್ದಾನೆ. ಬರ 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 ಬರ. ಪರಮೇಶ್, ನನ್ಗೆ ಯಾಕ್ರಿ ಈ ತರ ಡ್ರೆಸ್ಸು? ನೋಡ್ರಿ ಮಹದೇವ್, ಮದುವೆ ದಿನ ನಮ್ಮ ಪರಮ ಮಿತ್ರ ಪರಮ ಮಾತ್ರ ಮದುವೆ ಗಂಟೆ ತರ ಕಂಡ್ರೆ ಸಾಲದು. ನೀವು ಕೂಡ ಚೆನ್ನಾಗಿ ಲಕ 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 ಅಂತ ಹೊಳಿತಾ ಇರಬೇಕು. ಅದಕ್ಕೆ ಡ್ರೆಸ್ಸು. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಿನ್ನ ಮದುವೆ ಸೆಟ್ ಆಯ್ತೀಗ ಬೇಗ ಬಾ. ಬಾ 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 ಬಾ, ಮದ್ಮಗಳು ಎಷ್ಟು ಚಂದ ಇದಾಳೆ. ಏನ್ ಚಂದ ಏನ್ ಚಂದ, ಗಜದೂತ ಏನ್ ಚಂದ ಏನ್ ಚಂದ. ಚಂದ ಹಿಡ್ದಿತ್ತಮ್ಮ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಷ್ಟು ನಾಚ್ಕೋತಾಳ ಮಳ್ಳಿ ಕಳ್ಳಿ. ಲಗ್ನ ಮಾಡ್ಸೋದ್ ನೀವೇ ಅಲ್ರಿ? ಕರೆಕ್ಟ್, ಮದ್ವೆ ಮಾಡ್ಸೋದ್ ನಾನ. ಇವತ್ತಿನ ತನ ಎಷ್ಟೆಷ್ಟು ಮದ್ವೆ ಮಾಡ್ಸಿಲ್ಲ. ಮದ್ವೆ ಮಾಡ್ಸೋದು ಗೊತ್ತು, ಮದ್ವೆ ಮುರಿಯೋದು ಗೊತ್ತು. ಈಗ ನಿನಗೆ ಏನ್ ಮಾಡಿಸ್ಬೇಕು? ಲಗ್ನ. ಅದು
ನಮ್ ಪರಮೇಶ್ವರ ಸ್ವಾಮೀಜಿಗಳ ಜೊತೆನೇ ಆಗ್ಬೇಕು. ಮಾಡ್ಕೊಳ್ಳಲ್ಲ, ಯಾರ್ ಬೇಡ ಅಂದ್ರು. ಮದ್ವೆಕ್ಕಿಂತ ಮುಂಚೆ ಹುಡುಗ ಹುಡುಗಿ ಇಬ್ರು ಪರ್ಸನಲ್ ಏನೇನಾಯ್ತು ಎಲ್ಲ ಶೇರ್ ಮಾಡ್ಕೊಂಡ್ಬಿಡ್ರಿ. ಮದ್ವೆ ಆದ್ಮೇಲೆ ಪ್ರಾಬ್ಲಮ್ ಬರ್ಬಾರ್ದು ನೋಡು. ನೋಡಿ ಗಜಗಾಮಿನಿ ಅವರೇ, ನಿಮ್ಮ ಹತ್ರ ಒಂದು ಸತ್ಯ ಹೇಳ್ಕೊಂಡ್ಬಿಡ್ಬೇಕು. ನಾನು ನಿಜವಾಗ್ಲೂ ಸನ್ಯಾಸಿ ಅಲ್ಲ, ನಾನು ನಿಮ್ಮನ್ನ ಇಷ್ಟಪಡ್ತಿಲ್ಲ. ಅವತ್ತು ಸನ್ಯಾಸಿ ವೇಷದಲ್ಲಿ ನೋಡಿದೆ, ಆ ವೇಷ ಕಳ್ಸಿ ಈ ವೇಷ ಹಾಕ್ಸಿದ್ ನಾನೇ ಅಲ್ವಾ? ಅಯ್ಯೋ, ಜೀನ್ಸ್ ಪ್ಯಾಂಟು ಟೀ ಶರ್ಟು ನನ್ನ ಪರ್ಮನೆಂಟ್ ಡ್ರೆಸ್. ಶೂಟಿಂಗ್ ಇಂದ ಬರ್ಬೇಕಾದ್ರೆ ಅವತ್ತು ಸನ್ಯಾಸಿ ವೇಷದಲ್ಲಿ ಬಂದೆ ಅಷ್ಟೇ. ಹೌದಾ? ಅದು ವೇಷನಾ? ಹೌದು, ನಾನು ಯಾವ ಸನ್ಯಾಸಿ ಸ್ವಾಮಿನೂ ಅಲ್ಲ. ನಾನು ನಟ ಭಯಂಕರ ಪರಮೇಶ್ವರ, ನವರಸಗಳನ್ನ ಕುಟ್ಟಿ ಪುಡಿ ಮಾಡಿ ಕುಡ್ದ ಏಕೈಕ ನಟ. ಆ ಪಾರ್ವತಿ ಇದಳಲ್ಲ, ಅವಳು ನನ್ನ ಭಕ್ತಿ ಅಲ್ಲ, ಅವಳು ನನ್ನ ಪರ್ಮನೆಂಟ್ ಹೆಂಡತಿ. ಗಜಗಾಮಿನಿಯವರೇ, ನಿಮ್ ಕೈ ಮುಗಿದ್ ಕೇಳ್ಕೊಳ್ತೀನಿ, ಬೇಕಾದ್ರೆ ಕಾಲಿಗೂ ನಮಸ್ಕಾರ ಮಾಡ್ತೀನಿ. ನನ್ ಪತಿ ಪರಮೇಶ್ವರನ್ ಬಿಟ್ಬಿಡಿ, ಇನ್ನ ಬಿಟ್ಟು ಬದುಕೋದಕ್ಕಾಗಲ್ಲ. ಇಷ್ಟ ಹೇಳಿದ್ಮೇಲೂ ನನ್ ಪತಿ ಪರಮೇಶ್ವರನ್ನೇ ಮದ್ವೆ ಆಗ್ತೀನಿ ಅಂತ ಹಠ ಮಾಡಿದ್ರೆ ಕೋರ್ಟಲ್ ಕೇಸ್ ಹಾಕ್ತೀನಿ. ನನ್ ಪತಿ ಪರಮೇಶ್ವರ ಜೈಲಿಗೆ ಹೋಗ್ತಾರೆ. ಆಮೇಲೆ ನೀವ್ ಇಲ್ಲೇ ಅಂತ ಹುಚ್ಚಿ ತರ ಅಲಿತಾ ಇರ್ತೀರಾ. ಮತ್ತೆ ನಮ್ ಗುರುಗಳು ಈ ವರ್ಷ ಮದ್ವೆ ಆದ್ರೆ ಆಯ್ತು, ಇಲ್ಲಾಂದ್ರೆ ಲೈಫಲ್ಲಿ ಮದ್ವೆ ಆಗಲ್ಲ ಅಂತ ಹೇಳಿದ್ರು. ಗಜಗಾಮಿನಿಯವರೇ, ಜಗತ್ತಲ್ಲಿ ನಿಮ್ಗೆ ಸುಂದರವಾದ ಹುಡುಗರೇ ಸಿಗಲ್ವೇ? ಆ ಮಾಧವನ ಮುಖ ನೋಡಿ, ಎಷ್ಟು ಸುಂದರವಾಗಿದ್ದಾನೆ. ನಿಮಗೆ ಇಷ್ಟನಾ? ಮಾದೇವ ತುಂಬಾ ಸುಂದರವಾಗಿದ್ದಾನೆ. ಅಯ್ಯೋ, ಅವನು ಬರೀ ಜೀವನದಲ್ಲಿ ಬೇರೆಯವ್ರಿಗೆ ಮದುವೆ ಮಾಡಿಸೋದೇ ಆಯ್ತು, ಅವನಿಗೆ ಮದುವೆ ಆಗಿಲ್ಲ. ನೀವು ಒಪ್ಕೊಂಡ್ರೆ ಅವನಿಗೂ ಮದುವೆ ಮಾಡಿಸ್ಬಿಡ್ತೀನಿ. ಓಕೆನಾ? ಚೀ ಕಳ್ಳಿ. ಹುಡುಗ ಹುಡುಗಿ ಮಾತಾಡಿದ್ದಾತು. ಈಗ ಯಾರಿಗ್ ತಾಳಿ ಕಟ್ತೀರಿ? ನೋಡಿ ರೋಗನಹಳ್ಳಿ ರುದ್ರಯ್ಯನವರೇ, ಮಹಾದೇವ ಮತ್ತು ಗಜಗಾಮಿನಿ ಈ ಎರಡು ಹೆಸರಿನ ಬಲ ಹೇಗೆ ಬರ್ತದೆ ನೋಡಿ ಸ್ವಲ್ಪ. ಮಹಾದೇವ ಮಾ ಮೀ ಮೀ ಮೂ ಮೂ, ಗಜಗಾಮಿನಿ ಗ ಗ ಗಿ ಗಿ ಗು ಗು ಆ. ನೋಡ್ರಿ, ಮಹಾದೇವ ಅವ್ರ ಮೊದಲನೇ ಅಕ್ಷರ ಮ, ಗಜಗಾಮಿನಿ ಅವ್ರ ಮೊದಲನೇ ಅಕ್ಷರ ಗ. ಅಲ್ಲಿಗೆ ಮಗ ರಾಜಯೋಗ. ಮದುವೆ ಆತಂದ್ರೆ ವರ್ಷದಾಗ ಮಗ ಗ್ಯಾರಂಟಿ. ನಂಗ ನಿಮ್ಗೆ ರೀ ಮದ್ವೆ, ನಿಮಗೆ ರೀ ಮಗು. ನಾನ್ ಮದ್ವೆ ಮಾಡ್ಸೋನು, ಮದ್ವೆ ಮಾಡ್ಕೊಳ್ಳೋನಲ್ಲ. ರೇ ಮಹಾದೇವ್, ಇಷ್ಟು ವರ್ಷ ನಮ್ಮ ಗಜಗಾಮಿನಿಯವರಿಗೆ ಗಜಗಾತ್ರದ ಸುಳುಗಳನ್ನ ಹೇಳಿ 10 ವರ್ಷನ ಹಂಗಂಗೆ ಮುಳುಗಿಸ್ಬಿಟ್ಟಿದ್ದೀರಾ. ಈಗ ಏನಾದ್ರು ತೆಪ್ಪಕ್ ತಾಳಿ ಕಟ್ಲಿಲ್ಲ ಅಂದ್ರೆ ಕಾನೂನಿನ ಪ್ರಕಾರ ನಿಮ್ ಮೇಲೆ ಆಕ್ಷನ್ ತಗೊಬಿಡ್ಬೇಕಾಗತ್ತೆ. ಹೌದು, ನನ್ಗೆ ಯಾಕ್ರಿ ಇಷ್ಟೊಂದು ಬಲವಂತ ಮಾಡ್ತಾ ಇದ್ದೀರಾ? ಆ ದಾಖಲೆಗಳೆಲ್ಲ ನಮ್ಮ ಹತ್ರ ಇದೆ. ಅಕಾರ್ಡಿಂಗ್ ಟು ಲಾ ನೀವು ಇಷ್ಟ ದಿನ ಮಾಡಿರೋದೆಲ್ಲ ತಪ್ಪು. ಹೌದು, ನನ್ ಮದ್ವೆ ಮಾಡಿಸ್ಬೇಕು ಅಂತಾನ ಈ ತರ ಡ್ರೆಸ್ ಹಾಕ್ಸ್ಕೊಂಡ್ ಕರ್ಕೊಂಡ್ ಬಂದಿದ್ ನೀವು? ಹೌದು ಮಾದೇವನವರೇ, ನಿಮಗೆ ಚೆನ್ನಾಗಿರೋ ಡ್ರೆಸ್ ಕೊಡ್ಸಕ್ ಕಾರಣನೇ ಅದೇ. ಅದಕ್ಕೆ ನಿಮಗೆ ಒಳ್ಳೆ ಬಟ್ಟೆ ಕೊಡ್ಸಿದ್ದು. ಆತಾತು, ಕುರಿಗೆ ಹಾರ ಹಾಕ್ರಿ ಅಂದ್ರ ಮದುಮಗ ಹಾರ ಕೊಡ್ರಿ. ತಾಳಿ ಕಟ್ಟು. ಮಾಂಗಲ್ಯಂ ತಂತು ನಾನೇನೋ, ತಾಳಿ ಕಟ್ಟೋದು ನೀನೇನೋ. ಚಪ್ಪಾಳಿ ಹೊಡಿರಿ, ಅಕ್ಷತೆ ಅಂತ ಇಲ್ಲ. ಅವ್ರ ಕುತ್ತಿಗೆ ಅವ್ರು ತಾಳಿ ಕಟ್ಟಿದ್ರು, ಜಲ್ದಿನ ನನ್ ಕುತ್ತಿಗೆ ತಾಳಿ ಕಟ್ರಿ.